ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ತ್ರಿಕೋನ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಅದರಲ್ಲಿ ಮಾಲೂರು ಶಾಸಕರಾದಂಥ ನಂಜೇಗೌಡರು ಕೂಡ ಪ್ರಮುಖವಾಗಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಪ್ರಮುಖ ಆಕಾಂಕ್ಷಿ ನೀವು. ಏನು ಅನಿಸ್ತಾ ಇದೆ ಸರ್, ನಿಮಗೆ ಸಿಗತ್ತೆ ಅಂತ ಭರವಸೆ ಇದೆಯಾ? ಇಲ್ಲ, 100% ನನಗೆ ನನ್ನ ಹೈಕಮಾಂಡ್ ನಾಯಕರುಗಳು ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಅಣ್ಣವರು, ನಮ್ಮ ಜಿಲ್ಲಾ ಮಂತ್ರಿಗಳು, ಸಹಕಾರ ಮಂತ್ರಿಗಳು ರಾಜಣ್ಣವರು, ಪಶುಸಂಗೋಪನಾ ಮಂತ್ರಿಯಾದ ವೆಂಕಟೇಶ್ ಅಣ್ಣವರು, ಇವರೆಲ್ಲ ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷ ಆಗದ ಸಂದರ್ಭದಲ್ಲಿ ಭೀಮಾ ನಾಯಕನ ಮಾಡುವಾಗ ಅವತ್ತೇ ನಾನು ಕೇಳಿದ್ದೆ, ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ. ಅವತ್ತೊಂದು ಮಾತು ಮುಖ್ಯಮಂತ್ರಿಗಳಿದ್ದು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ದು, ಈ 1 ವರ್ಷ ನೀನು ಮಾತಾಡಿಕೊಡ್ದು ಅಂತೇಳಿದ್ರು. ನಾನು ಅದರ ಪ್ರಕಾರ ಸುಮ್ಮನೆ ಇದ್ದೆ. ಅವ್ರ ಟರ್ಮ್ ಮುಗಿದಿದೆ. ಭೀಮಾ ನಾಯಕರು ಕೂಡ KMF ಅಧ್ಯಕ್ಷ ಆಯಿತು. ಈಗ ಉಳಿದಿರೋದು ಮಾತಿನ ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು, 100% ನಂಬಿಕೆ ಇದೆ. ಅಲ್ಲ, ಈಗ DK ಸುರೇಶ್ ಅವರು ಕೂಡ ನನಗೆ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಈಗ DK ಸುರೇಶ್ ಅವರ ಮೇಲೆ ನೀವು ಫೈಟ್ ಮಾಡ್ಬೋದಾ, ಆಗತ್ತಾ? ಅಲ್ಲ, ಫೈಟ್ ಮಾಡೋಕ್ಕೆ ನಾನು ಅಷ್ಟು ದೊಡ್ಡವನಲ್ಲ. ಅವರು ತುಂಬ ಎತ್ತರಕ್ಕಿದ್ದಾರೆ, ದೊಡ್ಡವರಿದ್ದಾರೆ, ಗೌರವ ಇದೆ. ಆದರೆ ಒಂದೇನೆಂದರೆ DK ಶಿವಕುಮಾರಣ್ಣ ಜೊತೆಗೆ DK ಸುರೇಶ್ ಅಣ್ಣವ್ರಿಗೆ ಕೂಡ ಅವ್ರ ಅಣ್ಣಗೆ ನನಗೆ ನೆನಪು ಬರ್ತಾ ಇದೆ, ನಂಜೇಗೌಡರು ಮಾಡಬೇಕು, ಸೋತಿರೋ MLA ಯಾಕೆ ಮಾಡ್ತೀರಿ ನೀವು? ಭೀಮಾ ನಾಯಕು MLA ಸೋತಿದ್ದಾರಲ್ಲ, ಈಗ ಎಲ್ಲ MLAಗಳಿಗೂ ಬೋರ್ಡು ಮತ್ತು ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೈಕಮಾಂಡ್ ಹೇಳಿದೆ. ಇವತ್ತು KMF ಯಾಕೆ ನಂಜೇಗೌಡರು ಕೊಡಬಾರ್ದು, ನಂಜೇಗೌಡರು ಕೊಡಿ ಅಂತ ಹೇಳಿದ್ದು ಕೂಡ ನೆನಪು ಬರ್ತಾ ಇದೆ ನನಗೆ. ಸುರೇಶ್ ಅಣ್ಣವರು ನನಗೆ ಅಡ್ಡ ಬರಲ್ಲ, ನನಗೆ ತೊಂದರೆ ಮಾಡಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ. ಈಗ ಜಿಲ್ಲೆನಲ್ಲಿ 4 ಜನ ಶಾಸಕರು ಇರುವಂಥದ್ದು, ಸಚಿವ ಸ್ಥಾನ ಕೂಡ ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರುವಂಥದ್ದು. ಅದರಲ್ಲಿ ನೀವು ಒಬ್ಬರು ಕೇಳ್ತಾ ಇದ್ದೀರಿ. ಇವಾಗ ಸಚಿವ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನ ಅಂತ ಕೇಳಿದಾಗ ಯಾವುದನ್ನು ಆಯ್ಕೆ ಆಗಿ ತಗೋತೀರಿ? ಅಲ್ಲ, ಈಗ ಕೋಲಾರ ಜಿಲ್ಲೆಯಲ್ಲಿ 4 ಜನ ಶಾಸಕರುಗಳಿದ್ದೀವಿ. ಅದು ರೂಪಾ ಇರ್ಬೋದು, SN ನಾರಾಯಣಸ್ವಾಮಿ ಇರ್ಬೋದು, ಮತ್ತು ಕೋಲಾರಿನ ಮಂತ್ರಿ ಶಾಸಕರಾದ ಮಂಜಣ್ಣವ್ರು ಇರ್ಬೋದು. ನಾನು ಕೂಡ 4 ಕಾಂಗ್ರೆಸ್ಸಿನ ಶಾಸಕರಿದ್ವು. 6ರಲ್ಲಿ ನಮಗೆ ಯಾರಿಗೂ ಕೂಡ ಮಂತ್ರಿ ಅವಕಾಶ ಜಿಲ್ಲೆಗೆ ಸಿಕ್ಕಿಲ್ಲ. ಅದು ಮೊದಲಿಂದ ಕೂಡ ಪ್ರಸ್ತಾಪ ಇದೆ. ಅದು ಜಿಲ್ಲಾ ಮಂತ್ರಿಗಳು ನಮ್ಮನ್ನೆಲ್ಲ ಒಟ್ಟಿಗೆ ತಗೊಳ್ತಾರೆ, ತೃಪ್ತಿ ಇದೆ. ಆದರೆ ಈಗಾಗಲೇ 2 MLAಗಳಿಗೆ, KGF ಮತ್ತು ಬಂಗಾರಪೇಟೆ MLAಗೆ ಮಂತ್ರಿ ಕ್ಯಾಬಿನೆಟ್ ಮಂತ್ರಿ ಗ್ರೇಡು ಒಂದು ಬೋರ್ಡ್ಗಳು ಕೂಡ ಕೊಟ್ಟಿದ್ದಾರೆ. ನನಗೂ ಮತ್ತು ಕೋಲಾರ MLAರಿಗೆ ಬೋರ್ಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾನು ವೈಯಕ್ತಿಕವಾಗಿ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. ನೆನ್ನೆ ಮಿಲ್ಕಿ ಒಂದು ಚೇರ್ಮನ್ ಆಗಿದ್ದೀನಿ. ಆದರೆ ಇವತ್ತು ನಾನು KMF ಕೇಳಿದ್ದೀನಿ. KMF ಏನು ಮಂತ್ರಿ ಅಲ್ಲ, ಅದೊಂದು ಬೋರ್ಡ್. ಅದು ಎಲೆಕ್ಟೆಡು ಮೆಂಬರ್ಸ್ ವೋಟ್ ಮಾಡಿ ಗೆಲ್ಲಿಸೋಂಥದ್ದು. ಸರ್ಕಾರ ಮುಖ್ಯಮಂತ್ರಿಗೆ ಮನಸ್ಸು ಮಾಡಿದರೆ ಮಾಡ್ಬೋದು. ಅದನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮಂತ್ರಿ ವಿಷಯಕ್ಕೆ ಬಂದಾಗ ನಮ್ಮ ಜಿಲ್ಲೆಗೆ ಅವಕಾಶ ಬೇಕು ಅಂತ ಮೊದಲಿಂದ ಕೇಳಿದ್ದೀವಿ. ಮಂತ್ರಿ ಅಂತ ಬಂದಾಗ ಯಾರಿಗೆ ಕೊಟ್ಟರು ಓಕೆನಾ, ಅಥವಾ ನೀವು ನಮಗೂ ಏನಾದರೂ ಬೇಕು ಅಂತ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ದೀರಾ? ಅಲ್ಲ, ನಾನು ಈ KMF ಕೊಟ್ಟಿದ್ದೀನಿ. KMF ಬೇಕು. ಮಂತ್ರಿ ಅಂತ ಸಂದರ್ಭ ಬಂದಾಗ ನಾನು ಮೊದಲಿಂದ ಕೂಡ ಹೇಳ್ಕೊಂಬರ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಶಾಸಕರು 4 ಜನ ಇದ್ವಿ. ನಮಗೆ ಆ ಅವಕಾಶ ಕೊಟ್ಟು 4 ಜನದಲ್ಲಿ ಯಾರಿಗಾದ್ರೂ ಕೊಡಲಿ ಅಂತ ನಾನು ಹೇಳಿದ್ದೀನಿ. ನಾನು ಸರ್, ಈಗ ಸದ್ಯದ 3 ಜನರ ಪೈಪೋಟಿಯನ್ನು ನೋಡಿದ್ರೆ ನಿಮಗೆ ನಂಬಿಕೆ ಇದೆಯಾ ಸರ್, ನೀವು ಹಾಕ್ತೀನಿ ಅನ್ನೋವಂಥ ನಂಬಿಕೆ ಇದೆಯಾ? ಅಲ್ಲ, KMFದು ನಂಗೆ ತುಂಬ ನಂಬಿಕೆ ಇದೆ. ನನಗೆ ಕಾರಣ ಏನಂದರೆ, ಇವತ್ತುವರೆಗೂ ನಾಯಕರುಗಳು ನನಗೆ ಕರೆದು ಯಾರೂ ಕೂಡ ಹೇಳಿಲ್ಲ, ಇಲ್ಲಪ್ಪ ಅವತ್ತು ನಿಮ್ಗೆ ಮಾತು ಕೊಟ್ಟಿದ್ದೆ, ಆ ಮಾತು ಪ್ರಕಾರ ನಿನಗೆ ಬದಲಾವಣೆ ಮಾಡ್ತಾಯಿದ್ವಿ, ಕೊಡೋಕ್ಕಾಗೋದಿಲ್ಲ ಅಂತ ನನಗೆ ಇವತ್ತುವರೆಗೂ ಹೇಳ್ತಾ ಇಲ್ಲ. ಈಗಲೂ ಕೂಡ ನಾನು ಕೋಲಾರ ಮಿಲ್ಕಿ ಯೂನಿಯನ್ಗೆ ನಿರ್ದೇಶಕನಾಗಿ ಇನಾಮಿನೇಷನ್ ಆದೆ, ಅಧ್ಯಕ್ಷನಾಗಿ ಕೂಡ ಇನಾಮಿನೇಷನ್ ಆದೆ. ಅಧ್ಯಕ್ಷನಾದ ಮೇಲೆ ಎಲ್ಲ ನಮ್ಮ ನಾಯಕರಲ್ಲಿ ಮೀಟ್ ಮಾಡಿದೆ. ಅವತ್ತು ಕೂಡ KMFದು ನನ್ನ ಪರನೇ ಮಾತಾಡಿದ್ದಾರೆ. ಇವಾಗ CM ಅಥವಾ DCM ಹತ್ರ ಏನಾದರೂ ಮಾತಾಡಿದ್ರಾ, ಏನಾದ್ರು ಭರವಸೆ ಕೊಟ್ಟಿದ್ದಾರಾ? ಮಾತಾಡಿದೆ. ನಾನು ಮುಖ್ಯಮಂತ್ರಿಗಳಿಗೂ ನಾನು ಅಧ್ಯಕ್ಷನಾದ ಮೇಲೆ ಹೋಗಿ ಮಾತಾಡಿದ್ದೀನಿ. ಡೆಲಿಗೇಟ್ ನಾನೇ ಬರ್ತೇನೆ, ಅವತ್ತು ನೀವು ತಾವು ಮಾತು ಕೊಟ್ಟಿರೋ ಪ್ರಕಾರ ನನ್ನ KMFಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಡೇಟ್ ಅನೌನ್ಸ್ ಆಗಲಿ ಮಾತಾಡೋಣ ಅಂತೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದೀನಿ. KMF ಅಧ್ಯಕ್ಷರು KMF ಚುನಾವಣೆ ಘೋಷಣೆ ಆದಮೇಲೆ ಕೂತು ಮಾತಾಡೋಣ ಮುಖ್ಯಮಂತ್ರಿಗಳು, ನಾವೆಲ್ಲ ಕೂತು ಮಾತಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ. ಇದಿಷ್ಟು ಶಾಸಕ ನಂಜೇಗೌಡರ ಮಾತು. ಈ ಸದ್ಯದ ಪರಿಸ್ಥಿತಿಯಲ್ಲಿ KMF ಅಧ್ಯಕ್ಷ ಸ್ಥಾನ ನನಗೇ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ವಿಶ್ವಾಸ ನಂಜೇಗೌಡರದು.